ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾವು ಇವತ್ತು ನಮ್ಮ ಫ್ರೆಂಡ್ ಅಂದರೆ ಕವನ ಇದ್ದಾಳಲ್ಲ, ಅವ್ರ ಕಸಿನ್ದು ಎಂಗೇಜ್ಮೆಂಟ್ ಇತ್ತು ಚಂದುದು. ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. 12:45 ಆಗ್ಬಿಟ್ಟಿದೆ. 11 ಗಂಟೆಗೆ ಸ್ಟಾರ್ಟು. ಬಟ್ ನಮ್ಮ ಮನೆಯಿಂದ ತುಂಬ ದೂರ, 1.5 ಅವರ್ ಆಯಿತು ನಾವು ಬರೋಕ್ಕೆ ಸ್ಟಾರ್ಟ್ ಆಗಿ. ಆ್ಯಂಡ್ ವೀರುನ ಸ್ಕೂಲಿಗೆ ಬಿಟ್ಟು ಪಿಕ್ ಮಾಡಿ ಕರ್ಕೊಬರ್ತಾರದು. ಯಾಕಂದರೆ ಅವನ್ನ ಸ್ಕೂಲ್ ಸ್ಕಿಪ್ ಮಾಡೋದು ಬೇಡ, ನಾವು ಹೋಗಿ ಬರಲಿ, ಅವನು ಆರಾಮಾಗೆ ಅಲ್ಲಿ ಬಿಟ್ಟಿದ್ದ 11:30 ಆಗೋಗಿತ್ತು. ಹಾಗಾಗಿ ಸರಿ ಅವ್ನು ಮುಗಿಸ್ಕೊಂಡೇ ಕರ್ಕೊಂಬರೋಣ ಆರಾಮಾಗಿ ಅಂದ್ಬಿಟ್ಟು ಅವನ್ನ ಬಿಟ್ಟು ನಾವು ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇವತ್ತಿನ ಡೇ ಹೇಗಿರುತ್ತೆ ಏನೋ ಅಂತ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ವೀರೋ? ಏನು ಮಾಡಬೇಕು? ಅಲ್ಲ, ಲೈಕ್ ಮಾಡಬೇಕು. ಕವನನ ಮನೆಗೆ ಹೋಗ್ಬೇಕಂತೆ. ಕವನನ ಪಾಪು ಅವ್ನಿಗೆ ಇಷ್ಟ ಆಗ್ಬಿಟ್ಟಿದೆ. ಅವನು ಪಾಪು ನೋಡಬೇಕು ಅಂತ. ಯಾರನ್ನು ನೋಡಬೇಕು ಮಗನೆ? ಕವನ ಪಾಪು ನೋಡಬೇಕಂತೆ. ಸೊ ಬನ್ನಿ, ಫಂಕ್ಷನಲ್ಲಿ ಸಿಗ್ತಾರೆ. ಒಂದಷ್ಟು ಗ್ಲಿಮ್ಸ್ ತೊಗೊತೀನಿ. ಆ್ಯಂಡ್ ನಾನು ಸಿಂಪಲಾಗಿ ನನ್ನ ಒಂದು ಬರ್ಡೇಲಿ ಒಂದು ಸತಿ ಹಾಕ್ಕೊಂಡಿದ್ದೆ ಈ ಬಟ್ಟೆ, ನೀವು ನೋಡಿರ್ಬೋದು. ಸೊ ಅದೇ ಹಾಕ್ಕೊಂಡಿದ್ದೀನಿ. ಸೊ ನೀ ಸಿಂಪಲಾಗಿ ರೆಡಿಯಾಗಿದ್ದಾರೆ. ವೀರುಗೆ ಒಂದು ಡಂಗ್ರಿ ಹಾಕಿದ್ದೀನಿ. ಆ್ಯಂಡ್ ನಮ್ಮ ಜೊತೆ ನಮ್ಮ ಅತ್ತೆ ಕೂಡ ಬರ್ತಾಯಿದ್ದಾರೆ. ಸೊ ಹೋಗಿ ಬರೋಣ. ಆ್ಯಂಡ್ ಇಷ್ಟ ಆದರೆ ಈ ವ್ಲಾಗ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿ ವೀರು, ಲೈಕ್ ಮಾಡು ಅಂತ ಹೇಳು. ಜೋರಾಗಿ ಕೇಳಿಸ್ತಾ ಇಲ್ಲ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳು. ಲೈಕ್ ಮಾಡಿ, ಹಾರ್ಟ್ ಕಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಹೆಂಗೆ ಕಳ್ಸೋದು ಹಾರ್ಟು? ಯಾರು ಕಳಿಸ್ಬೇಕು? ನನ್ಗ ನಿನ್ಗ? ವೀರುಗೆ ಬ್ಲೂ ಹಾರ್ಟು, ನನಗೆ ಪಿಂಕ್ ಹಾರ್ಟು. ಓಕೆನಾ? ಸರಿ ಬನ್ನಿ ಹೋಗೋಣ. ಈ ಡ್ರೆಸ್ ನಾನು ತೊಗೊಂಡು ಆಲ್ಮೋಸ್ಟ್ 2 ವರ್ಷ ಆಗಿತ್ತು. ನನ್ನ ಬರ್ಡೇ ಟೈಮಲ್ಲಿ ಹೊಲ್ಸ್ಕೊಂಡಿದ್ದು. ಪೀಸ್ ತಂದು ನಾನು ಹೊಲಿಸಿದ್ದು. ನನಗೆ ಈ ಡ್ರೆಸ್ ಹೊಲ್ಕೊಟ್ಟಿದ್ದು ಬಂದುಬಿಟ್ಟು ಚಾರ್ವಿ ಬೊಟಿಕ್ ಶ್ವೇತಕ್ಕ. ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ನಾವು ಅಂಗಡಿಲಿ ಈ ಥರದ್ದೆಲ್ಲ ತೊಗೊಳಕ್ಕೆ ಹೋದರೆ 4,000 5,000 ಕೇಳ್ತಾರೆ. ಬಟ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಆಲ್ರೆಡಿ ಒಂದು 5-6 ಸತಿಗಿಂತ ಜಾಸ್ತಿ ಸತಿನೇ ಹಾಕಿದ್ದೀನಿ. ಆ್ಯಂಡ್ ವಾಶ್ ಕೂಡ ಮಾಡಿದ್ದೀನಿ. ಇವತ್ತೂ ಹೊಸ ಡ್ರೆಸ್ ಥರನೇ ಅನಿಸುತ್ತೆ. ಆ್ಯಂಡ್ ನಮ್ಮ ಅತ್ತೆ ಕೂಡ ಅಂತಾಯಿದ್ರು, ಈ ಡ್ರೆಸ್ ತುಂಬಾ ಚೆನ್ನಾಗಿದೆ. ಅವ್ರ ಹತ್ರ ಗಾಡಿ ಇಲ್ವಾ? ಐತಲ್ಲ, ಅವ್ರಮ್ಮ ಪಿಕೊಡ್ರಪ್ಪ ಬಂದಲ್ಲ ನಮ್ಮ ಬಾಸ್. ಬಾಯ್ ಮಾಡು. ಬಾಯ್ ಮಾಡಿದೆ ತಡ. ಇಲ್ಲಿ ಇಲ್ಲಿ ಎಲ್ಲೋಯ್ತಾನೆ? ಬಾ ಬಾ. ಚಪ್ಪಲಿ ಬಿಚ್ಚಬಾರ್ದು. ಚಪ್ಪಲಿ ಬಿಚ್ಚಬೇಡ ಬಿಡು. ಅಲ್ಲಿ ಕವನ ಮನೆಗೆ ಹೋಗ್ಬೇಕಲ್ವಾ? ಇರ್ಲಿ, ಕವನ ಪಾಪುಗೆ ಹೋಗ್ಬೇಕಲ್ಲ. ಹಾಯ್ ವೀರು. ಮಮ್ಮ ರೆಡಿ ಆಗ್ಬಿಟ್ಟೈತೆ. ಎಲ್ಲೂ ಹೋಗಿಲ್ಲ, ರೆಡಿ ಆಗ್ಬಿಟ್ಟು ಬಂದೆ. ಅವನು ಅವ್ರ ಬಾಮೈದ ಅಬೇ ಅಬೇ ಕ್ಯಾಂಡಿಡ್. ಹಲೋ. ಆ್ಯಂಡ್ ಇವಾಗ ಊಟಕ್ಕೆ ಬಂದಿದ್ವಿ. ಊಟ ಅಂತೂ ಸಖತ್ತಾಗಿತ್ತು. ವೀರು ಫಸ್ಟ್ ಬರ್ಡೇಗೆ ನಾವು ಕ್ಯಾಟ್ರಿಂಗ್ ಹೇಳಿದ್ನಲ್ಲ, ಅವರನ್ನೇ ಇಲ್ಲೂ ಕೂಡ ಫುಡ್ ಮಾಡಿದ್ದು. ಇವ್ರದ್ದೆಲ್ಲ ತುಂಬ ಯೂನಿಕ್ ಇರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಊಟ. ಸಖತ್ತಾಗಿ ತಿಂದೆ. ಆ್ಯಂಡ್ ತುಂಬ ವೆರೈಟೀಸ್ ಇತ್ತು. ತುಂಬ ಜನ ಬೇರೆ ಇದ್ದರು. ಆಮೇಲೆ ಸಖತ್ತು ಲಾಸ್ಟಲ್ಲಿ ತಿನ್ನೋ ಅಷ್ಟರಲ್ಲಿ ಫುಲ್ ಶೆಕೆ ಕಿತ್ಕೊಂಡ್ಬಿಟ್ಟಿತ್ತು ಈ ಬಟ್ಟೆಗೂ, ಅಷ್ಟು ಜನಕ್ಕೂ ಎಲ್ಲ. ಆಮೇಲೆ ಲಾಸ್ಟಲ್ಲಿ ಬರುವಾಗ ಒಂದು ಐಸ್ ಕ್ರೀಮ್ ಇಸ್ಕೊಂಡು ತಿನ್ಕೊಂಡು ಬಂದ್ವಿ. ಬರ್ತಾ ಕಾರಲ್ಲಿ ನಮ್ಮ ಡಿ ಬಾಸ್ ಸಾಂಗ್ಗೆ ಈ ಥರ ಸಾಂಗ್ ಆಡಿಕೊಂಡು ಮಜಾ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ. ಬಟ್ ಐಸ್ ಕ್ರೀಮ್ ತಿಂದಿದ್ದಕ್ಕೋ ಏನೋ ಗೊತ್ತಿಲ್ಲ, ಮನೆಗೆ ಬಂದಿದ್ದು ಸಂಜೆನೇ ನನಗೆ ಫುಲ್ ಹುಷಾರು ತಪ್ಪಿತು. ಇವಾಗ ಆಲ್ರೆಡಿ ನಿಮಗೆ ವಾಯ್ಸಲ್ಲಿ ಗೊತ್ತಾಗ್ತಾ ಇರ್ಬೋದು, ನನ್ನ ವಾಯ್ಸ್ ಫುಲ್ ಗಾನ್ ಆಗಿದೆ. ಆ್ಯಂಡ್ ಇನ್ನೂ ಒಂದು 4-5 ದಿನ ಬೇಕಾಗುತ್ತೆ ಏನೋ ಗೊತ್ತಿಲ್ಲ ಎಲ್ಲ ವಾಪಸ್ ಸರಿ ಹೋಗೋದಕ್ಕೆ. ಸ್ವಲ್ಪ ಸುಸ್ತು. ಆ್ಯಂಡ್ ಇದಂದರೆ ಫುಲ್ ಕೋಲ್ಡ್ ಥರ ಅನ್ನಿಸ್ತಲ್ಲ, ಈ ಬಿಸಿ ಹಬೆಗೆ ಹುಷಾರು ತಪ್ತಾರಲ್ಲ ಆ ಥರ ಆಗಿರೋದು ನನಗೆ. ಗಂಟ್ಲೆಲ್ಲ ನೋವು, ಮೂಗೆಲ್ಲ ಉರಿ, ಆಮೇಲೆ ಫುಲ್ ಸುಸ್ತು ಅನಿಸುತ್ತೆ ಆ ಥರ. ಯಾವಾಗ ಸರಿ ಹೋಗುತ್ತೆ ಏನೋ ಗೊತ್ತಿಲ್ಲ. ತುಂಬ ಈ ಹೀಟ್ ಆಗಿದೆ, ಎಕ್ಸೆಸ್ ಆಫ್ ಹೀಟ್ ಆಗಿರೋ ಥರ. ಆ್ಯಂಡ್ ಮುಖದ ಮೇಲೆಲ್ಲ ಪಿಂಪಲ್ ಎಲ್ಲ ಆಗಿದೆ.
ಸೊ ನೋಡೋಣ ಎಷ್ಟು ದಿನ ಆಗುತ್ತೆ, ಒಂದು 3-4 ದಿನ ಆಗ್ಬೋದು. ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮಜಾ ಮಾಡ್ಕೊಂಬಂದ್ವಿ. ಇದು ಸಾಂಗ್ ಹಾಕೋಕ್ಕಾಗ್ತಾಯಿಲ್ಲ, ಕಾಪಿ ರೈಟ್ಸ್ ಆಗುತ್ತೆ. ಬಟ್ ಗೆಸ್ ಮಾಡಿ ನೋಡೋಣ ಯಾವ ಸಾಂಗ್ ಅಂತ. ಒಂದು ಕ್ಲೂ ಅಂದರೆ ಡಿವೋ ಸಾಂಗು. ವೀರಿಗೂ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೆ. ಆ್ಯಂಡ್ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಹಾಕ್ತೀನಿ ನೋಡಿ. ಇದು ವೀರು ಬರ್ಡೇ ದಿನದ್ದು ಸುನಿ ಫೋನಲ್ಲಿತ್ತು ಕ್ಲಿಪ್ಪಿಂಗು. ಸೊ ಚೆನ್ನಾಗಿದೆ, ಇದನ್ನು ಮಿಸ್ ಮಾಡೋದು ಬೇಡ ಅಂತ ಆ್ಯಡ್ ಮಾಡಿದ್ದೀನಿ. ಇದಾದಮೇಲೆ ಬರ್ಡೇ ಎಲ್ಲ ಮುಗಿದ್ಮೇಲೆ ಡೆಕೋರೇಷನ್ ಎಲ್ಲ ತೆಗಿಯೋದು ಆ್ಯಂಡ್ ಅದೆಲ್ಲ ಒಂದಷ್ಟಿದೆ ಅಲ್ವಾ. ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಅದರದ್ದೆಲ್ಲ ಒಂದಷ್ಟು ಗ್ಲಿಮ್ಸ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಇಲ್ಲ ಇಸ್ಕೊ, ಅಲ್ಲಿ ನೋಡಿ ಅಜ್ಜಿ ಹೊಡಿತಲ್ವ ಆ ಥರ ಹೊಡಿ. ಕೈಯಲ್ಲಿ ಹಿಡ್ಕೊಬಾರ್ದು, ಹಂಗೆ ಹೊಡಿ. ಕೈ ಹುಷಾರು. ಇದು ನೀನು ಇಲ್ಲನ್ನು ಏ ಯಾರ್ಗ ನೋವೋದು ಹೊಡಿ, ಜೋರಾಗಿ ಚುಚ್ಚಿ ಏನಾಗಲ್ಲ. ಹಾಂ ಕೊಡಿಲಿ ನೀವು ಅಜ್ಜಿ ನೋಡ್ಕೊಂಡು ಜೋಶಲ್ಲಿ. ಏನು ಹೊಟ್ಟೆ ಉರಿ ನೋಡಿ ನಿಮಗೆ. ಇರು ನಿಲ್ಸ್ಬಿಟ್ಟು ಫೋಟೋ ಇಡಿ, ಅದ್ರ ಮೇಲೆ ಕುಂಡ್ರಿಸ್ಬಿಟ್ಟು ನೋಡಮ್ಮ ಯಾವ್ದು ಚುಸ್ತಾವ ನೋಡಮ್ಮ. ಏ ವೀರು, ಹಾ ಅಷ್ಟೇ. ಕೈ ಕೈ ಕಾಯಿ ಹುಷಾರು. ಇದು ಹಿಡ್ಕೊ ಫೋಟೋ ತೆಗಿತೀನಿ ನೋಡಿ ಗಾಯ್ಸ್. ಏನು ಸಾಕೊಂಡಿದ್ದೀನಿ. ಅಲ್ಲ ನಾನ್ ತೆರೆ ಕೊಡು ಅಂತಾನೆ. ಅಲ್ಲೋಡು ಕೊಡಿ. ವೀರು ದೊಡ್ಡ ಸಾಸ ದೊಡ್ಡ ಇದು ಮಾಡೋ. ಅಲ್ಲೆಲ್ಲ ಆಯ್ತಾ ಈ ಟೇಬಲ್? ಕಾಲೆತ್ತು ವೀರು. ಆ ನಾಯಿನೇ ಹೆದರ್ಕೊಬಿಟ್ಟೈತೆ, ಅಲ್ಲೋಗಿ ಮುದ್ರಕೊಬಿಟ್ಟೈತೆ. ಅಲ್ಲಿ ಕುಳ್ಳಿ ನೋಡ್ರಿ, ಅಲ್ಲೋಗಳು ಮನೆ ಒಳಗೆಲ್ಲ ಎಗರ್ತೈತೆ. ನಿಮ್ಮಮ್ಮ ಕುಳ್ಕುಕ್ಕು ಗೆದರಿಸ್ತೈತೆ. ಇರು ಆಚೆ ಹಾಕ್ಬೇಡ, ಗಲೀಜಾತೆ. ಕೈ ಮುಗಿ. ಅಡ್ ಬೀಳು. ಅಲ್ಲಿ ಮಾಮಿ ಸೈಡ್ ಬಿಡು, ಮಾಮಿ ಸೈಡ್. ಹಾಂ ಅಲ್ಲಿ ನೋಡಿ, ಮಾಮಿ ನೋಡ್ಕೊಂಬಿಡು. ಹಾಂ ಏನಂತ ಕೇಳಿದೆ ಮಾಮಿನ? ಇಲ್ಲಿ ನೋಡು, ನಾನು ಏನಂತ ಕೇಳಿದೆ? ನಾನು ನೋಡು. ಹಾಂ ಹೇಳು, ಏನಂತ ಕೇಳಿದೆ? ಏನಂತ ಕೇಳಿದೆ? ಬಾ. ಕೈ ಮುಗ್ದಾ? ಕೈ ಮುಗ್ದಾ? ಏನಂತ ಕೇಳಿದೆ? ಇಲ್ಲೇ ಇರ್ತೀನಿ. ಬಾಯ್. ಪಪ್ಪಿಗೆ ಬಾಯ್ ಹೇಳಿಲ್ಲ. ಬಾಯ್. ಇಲ್ಲೇ ಇರ್ತೀನಿ ಹೋಗು. ಹಾಂ ಒಳಗಡೆ ಬೇಡ, ನಾ ಇಲ್ಲೇ ಇರ್ತೀನಿ ಹೋಗು. ಬರ್ತೀನಿ ಹೋಗು. ಬಾಯ್ ಬಾಯ್. Ma'am, he was not ready to put a bag. Carry ಮಾಡ್ತಾರೆ, ನಾನು ಕ್ಯಾರಿ ಮಾಡಲ್ಲ. ಕ್ಯಾರಿ ಮಾಡ್ರೇನೆ ಆಚೆ ಹೋಗೋದು ಅಂತ. ಓಕೆ, ಇವಾಗ ಪಪ್ಪ ಕ್ಯಾರಿ ಮಾಡ್ತಾರೆ ಬ್ಯಾಗು.
ಓಕೆನಾ? ನೀನ್ ಮನೆಗೆ ಹೋಗೋವರೆಗೂ ಹಿಂಗೆ ಕ್ಯಾರಿ ಮಾಡ್ಬೇಕು. ಅಪ್ಪ ಕ್ಯಾರಿ ಮಾಡೋದು ನಾಳೆ ಲೇಬಲ್ ಮಾಡಿ ಕಳ್ಸಿರ್ತೀನಿ. Just label all his books and send. From tomorrow send it in this bag only. Okay? ಎಲ್ಲೂ ಹೋಗಿಲ್ಲ, ಅಲ್ಲೇ ಐತೆ. ಜಾಕೆಟ್ ಗಾಡೀಲಿ ಐತೆ. Reason ಇರಬೇಕು. ನಾನು ಬೇಡ ಅಂತ ಹೇಳ್ತೀನಿ. ಜಾಕೆಟ್ ಗಾಡೀಲಿ ಐತೆ ಕೊಡು. ಓಕೆ ಗೈಸ್, ವೀರು ಇವಾಗ ಸ್ಕೂಲ್ಗೆ ಹೋಗ್ತಾನಲ್ಲ, ಅವನಿಗೆ ಡಬ್ಬ ತರಿಸಿದೆ. ನಂಗೆ ಮೇಯ್ನಾಗೆ ಸ್ಟೀಲ್ದು ಬೇಕಿತ್ತು, ಇದು ಸ್ಟೀಲು. ಆಮೇಲೆ ಇಲ್ಲಿ ನಾವು ಏನಾದರೂ ಅಂದರೆ ಬಿಸಿ ಹಾಕಿದ್ರೂ ಬಿಸಿ ಇರೋ ಥರ ಇದು ಹೆಂಗಪ್ಪ, ಒಂದು ಕೈಯಲ್ಲಿ ಸರ್ಕಸ್, ಇದರೊಳಗೆ ಬಿಸಿನೀರು ಏನಾರು ಹಾಕಿ ಹಾಕೋದು. ಬಟ್ ಇದೆಲ್ಲ ಕ್ಲೀನ್ ಮಾಡುವಾಗ ಹುಷಾರಾಗಿರ್ಬೇಕು, ಯಾಕಂದರೆ ಪೈಪ್ ಸಂದಿ ಎಲ್ಲ ಗಲೀಜಾಗಿ ಸೇರಿಕೊಂಡ್ರೆ ಆಮೇಲೆ ಅದು ಫಂಗಸ್ ಆಗೋ ಥರ ಆಗುತ್ತೆ. ಸೊ ಒಂಚೂರು ಬಿಸಿನೀರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಇಲ್ಲೂ ಏನಾದರೂ ಹಾಕ್ಬೋದು, ಅಂದರೆ ಸ್ನ್ಯಾಕ್ ಏನಾದರೂ ಹಾಕ್ಬೋದು. ಇಲ್ಲ ಸ್ಪೂನು ಏನಾದರೂ ಇಡೋಕ್ಕೆ ಚೆನ್ನಾಗಿರುತ್ತೆ. ಚಿಕ್ಕದು ಆ ಸ್ಪೂನಲ್ಲಿ ತಿನ್ನಬಾರ್ದು, ಪ್ಲಾಸ್ಟಿಕ್. ನಾನು ಬೇರೆ ಕೊಡ್ತೀನಿ, ಕೊಡಿಲಿ, ಇಟ್ಕೊಡಿಲಿ. ತೊಳಿಬೇಕು, ಅದು ಇನ್ನೂ ತೊಳೆದಿಲ್ಲ, ಇವಾಗ ಬಂದಿದೆ. ಚೆನ್ನಾಗಿದೆಯಾ ಬಾಕ್ಸು? ಕಿಡೋ ಬಾಸ್ ಹಿಂಗಿಟ್ಟು ಅಷ್ಟೆ. ತೋರಿಸ್ಬಿಟ್ಟು ಪಾಪ. ಇದೊಂದು ಬಾಕ್ಸ್ ಲಿಂಕ್ ಬೇಕಂದ್ರೆ ಹೇಳಿ ಕೊಡ್ತೀನಿ. ಇವ್ನು ನೋಡಿ, ಇದೊಂದು ಟೆಂಟ್ ತರಿಸೋವರೆಗೂ ಬಿಡಲಿಲ್ಲ, ಬೇಕು ಅಂತ ಕೇಳ್ತಾ ಇದ್ದ. ಸೊ ಅಮೆಝಾನಲ್ಲಿ ತರಿಸಿದೆ. ಇದ್ರ ಲಿಂಕ್ ಬೇಕಂದ್ರೂ ಕೇಳಿ ಕೊಡ್ತೀನಿ. ಇದ್ರೊಳಗೆ 2 ದಿಮ್ ತಂದು ಇಟ್ಕೊಂಡವನೆ, ಬೆಡ್ಶೀಟು, ಟೆಡಿ ಬೇರು, ಬಾಲ್ಗಳು, ಕರ್ಚೀಫು, ಒಂದೊಂದು ಗಾಡಿ, ಸ್ಪೈಡರ್ ಮ್ಯಾನು, ಆಮೇಲೆ ಇಲ್ಲಿ ಪಝಲ್ಲು, ಅಲ್ಲೊಂದು ಕಾರು, ಬ್ಯಾಸ್ಕೆಟು, ಡಾಲ್ಫಿನ್ನು, ಆಮೇಲೆ ಒಂದಷ್ಟು ಬುಕ್ಸು ತಂದಿಟ್ಕೊಂಡವನೇ ಗೊತ್ತಾ. ಇದು ಯಾವುದು ನಾನು ತಂದ್ಕೊಟ್ಟಿಲ್ಲ, ಎಲ್ಲ ಅವನೇ ತಂದಿರೋದು. ಪಝಲ್ ತಂದಿದ್ದಾನೆ, ಇದೊಂದು ಬುಕ್ ತಂದಿದ್ದಾನೆ, ರೈಮ್ಸ್ ಬುಕ್ ಒಂದು ತಂದಿದ್ದಾನೆ, ಜಿಂಕೆ ತಂದಿಟ್ಕೊಂಡಿದ್ದಾನೆ. ಇದೆಲ್ಲ ತಂದಿಟ್ಕೊಂಡು ಇಲ್ಲಿ ಕುತ್ಕೊಂಡು ಓದೋದು ಭಾರಿ ಇದೆ ಇದು. ಅದ್ರ ಜೊತೆಲಿ ಈ ಥರ ಲೇಬಲ್ ತರಿಸ್ದೆ. ಪಪ್ಪಿ ಹೇಳಿ ಇಲ್ಲಿ ತೆಗಿಯೋಕ್ಕೆ, ಇಲ್ಲಿ ತೆಗಿ ಅಂತ ಹೇಳು. ತೆಗಿಯೋದು ಏ ಪಾಪ ತೆಗೀತೆ, ಹೋಗ. ಅದು ಬೇಡ, ಅದು ಮುಟ್ಟು ಹೋಗು, ಪಾಪನೇ ತೆಗೀತಂತೆ. ನಾನು ತೋರಿಸ್ತೀನಿ, ಹೋಗು, ನಿಮಿಷ ಕೊಡ್ತೀನಿ ಹೋಗು. ಈ ಥರದೊಂದು ಲೇಬಲ್ಸ್ ತರಿಸಿದ್ದೀನಿ. ಅವನಿಗೆಲ್ಲ ಕಡೆ ಅಂಟಿಸ್ಬೇಕಂತೆ ಇವಾಗ. ಅವನ ಶೂ, ಬಾಟ್ಲು, ಬ್ಯಾಗು ಎಲ್ಲದಕ್ಕೂ ಅಂಟಿಸ್ಬೇಕಂತೆ. ಸೊ ಇದರಲ್ಲಿ ಒಂದು 250 ಲೇಬಲ್ ಇರುತ್ತೆ, ಎಲ್ಲಿ ಬೇಕೆಲ್ಲ ಕಡೆ ಅಂಟಿಸ್ಬೋದು. ಆ್ಯಂಡ್ ವಾಟರ್ ಪ್ರೂಫ್ ಇದೆ, ನೀರು ಮೀದ್ರೆ ಏನೂ ಆಗೋಲ್ಲ. ಹೆಸರು ಒಂದು ಯಾವುದಾದ್ರೂ ನೀವು ಮಾರ್ಕರ್ ಪೆನ್ನಲ್ಲಿ ಬರೆದ್ಬಿಟ್ರೆ ಆರಾಮಾಗಿ ಹಾಕ್ಬೋದು. ಆ್ಯಂಡ್ ಒಂದೊಂದು ಈ ಥರ ಅನಿಮಲ್ಸ್ ಕೊಟ್ಟಿದ್ದಾರೆ. ಅದೊಂಥರ ಕ್ಯೂಟಾಗೆ ಚೆನ್ನಾಗಿ ಅನಿಸುತ್ತೆ. ಇದ್ರೊಳಗಡೆ ಫುಲ್ಲು ನೋಡಿ, ರೋಲ್ ಫುಲ್ಲು ಇರುತ್ತೆ. ಸೊ ಇದು ವರ್ತ್ ಅಂತ ಅನಿಸ್ತು. ಹಿಂಗೆ ಹಿಡ್ಕೋಬೇಕು, ಹಂಗೆ ತೋರ್ಸಿ ಹಂಗೆ ಇಸ್ಕೊಂಬ ವಾಪಸ್ಸು, ತೆಗಿಬೇಡ. ಇದು ಏನು ಮಾಡ್ಕೊಂಡಿರೋ ಟೆಂಟು, ಇದು ಫಸ್ಟ್ ಫ್ಲೋರಲ್ಲಿ ತಂದು ಇಟ್ಕೊಂಡಿದ್ದಾನೆ. ಇಲ್ಲಿ ಅಲ್ಲಿ ಕೆಳಗಡೆ ಹಾಲ್ ಚಿಕ್ಕದಲ್ವ, ಕಷ್ಟ ಆಗುತ್ತೆ ಅಂತ. ಅದು ತೆಗ್ಬಿಡ್ತಾನೆ ಅಂತ. ಚೆನ್ನಾಗಿದೆಯಾ? ಒಳಗಡೆ ಸ್ಟೀಲು, ಅದೇ ಇಟ್ಕೊಳ್ಳೋಕ್ಕೆ, ಹಿಂಗೆ ಇಟ್ಕೊಂಡು ಹೋಗೋ ಥರ ಇರಲಿ. ಈಗ ಸದ್ಯಕ್ಕೆ ಅವನಿಗೆ ಸ್ನ್ಯಾಕ್ ಎಲ್ಲ ಹಾಕ್ಕೊಡೋಕ್ಕೆ ಒಳಗಡೆ ಸ್ಟೀಲ್ ಇದೆ, ಚೆನ್ನಾಗಿದೆ, ಸ್ಪೂನ್ ಎಲ್ಲ ಅಂತ ಅಂದ್ಬಿಟ್ಟು ಈ ಥರ ತರಿಸ್ದೆ. ಬಟ್ ಅದೇ ಇಲ್ಲೆಲ್ಲ ಕ್ಲೀನ್ ಮಾಡುವಾಗ ಒಂಚೂರು ಬಿಸಿನೀರಲ್ಲಿ ಚೆನ್ನಾಗಿ ಮಾಡಬೇಕಷ್ಟೆ ಅಲ್ವಾ. ಅದೇ ಫುಡ್ ಗ್ರೇಡೇ ಇರುತ್ತೆ ಮಕ್ಳದೇನೆ. ಬಟ್ ಆದರೂ ನಮ್ಮ ಹುಷಾರಲ್ಲಿ ನಾವು ಇರಬೇಕು, ಲೀಕ್ ಆಗಲ್ಲ ಆಮೇಲೆ ಏನೋ ಅನ್ನೋ ಒಂದು ಕಾರಣಕ್ಕೆ. ಬಾಟಲ್ ಮಾಡಿದ್ದೀನಿ, ಅದಿನ್ನೂ ಬಂದಿಲ್ಲ. ಇತ್ತಾಗಿ ತೆಗ್ದ ಅಲ್ಲಿ ಅಲ್ಲಿ ಚಿಕ್ಕ ಸ್ಪೂನು, ಫೋರ್ಕ್ ಏನಾದರೂ, ಆಮೇಲೆ ನಟ್ಸು ಆ ಥರ ಏನಾರು ಹಾಕೋಕ್ಕೆ. ಅಲ್ಲೇ ಇಟ್ಬಿಟ್ಟು ನಾಳೆ ಸ್ಕೂಲಿಗೆ ಕೊಡ್ತೀನಿ ತೊಳೆದ್ಬಿಟ್ಟು. ಮ್ಯಾಮ್ಗೆ ಹೇಳು, ಅಮ್ಮ ಅಲ್ಲೆಲ್ಲ ಸ್ನ್ಯಾಕ್ ಹಾಕಿರುತ್ತೆ, ನಾನು ತಿಂತೀನಿ ಅಂತ. ಕೊಡೋದಕ್ಕೆ ಲೇಬಲ್ ಹಾಕ್ಬಿಡ ನನಗೆ.
ಕೊಡು, ಲೇಬಲ್ ಹಾಕ್ಬೇಕು. ಅಲ್ಲ ಅಂಟಿಸ್ಬೇಕು, ಕೊಡು, ಹೆಸರು ಬರಿಬೇಕು. ಆಮೇಲೆ ಬರಿತೀವಿ ಬಿಡು ಬೆಳಿಗ್ಗೆ. ಹ್ಞೂ ಬಿದೋಗುತ್ತೆ. ಇದರಲ್ಲಿ 250 ಇದೆಯಂತೆ. ಹಾಕ್ಬೇಕಷ್ಟೆ. ಕೊಡು, ಅದಕ್ಕೆ ಹೆಸರು ಬರಿಬೇಕು. ಕೊಡು. ಆಮೇಲೆ ನಿಮ್ಮ ಫ್ರೆಂಡ್ ಯಾರು ನಂದು ಅಂತ ಇಸ್ಕೊಂಡ್ರೆ ಅದಕ್ಕೆ ಅದ್ರ ಮೇಲೆ ನನ್ನ ಹೆಸರು ಬರೆದ್ಬಿಡ್ತೀನಿ. ವಾಟ್ ಈಸ್ ಯುವರ್ ನೇಮ್? ಜೋರಾಗಿ ಹೇಳು. ನಾನು ನೋಡ್ಕೊಂಡು ಹೇಳು. ಇಲ್ಲಿ ನಾನು ನೋಡಿಕೊಂಡು. ಹಾಂ, ವಾಟ್ ಈಸ್ ಯುವರ್ ಫಾದರ್ ನೇಮ್? ಹೇಳ್ತೀನಿ. ವಾಟ್ ಈಸ್ ಯುವರ್ ಫಾದರ್ ನೇಮ್? ನನ್ನ ಮಕ್ಕ ನೋಡ್ಕೊಂಡು ಹೇಳು ಅಂದಿದ್ದು ನಾನು. ಫಾದರ್. ಮದರ್. ಹಿಂಗ ನೀನು ಆನ್ಸರ್ ಮಾಡೋದು? ನನ್ನ ಕರೆಕ್ಟಾಗಿ ಕೈ ಕಟ್ಕೊಂಡು ನನ್ನ ಮಕ್ಕ ನೋಡಿಕೊಂಡು ಹೇಳಬೇಕು. ಕೊಡು, ಎತ್ಕಿತ್ತು ಹಾಕ್ಬಿಡ, ಹೊಡೆದಾಕ್ಬಿಡ. ಎಲ್ಲ ತೊಗೊಂಡೋಗಿ ಅದ್ರೊಳಗೆ ಇಟ್ಕೋತಾನೆ ಆಸ್ತಿ ಇವರಪ್ಪ. ಏನು? ನಿಂದು. ಯಾರು ತರಿಸಿದ್ದು? ಹಾಂ, ಕೊಡಿಲ್ಲ ಅದಕ್ಕೆ ಅಂಟ್ರಸೋಣ ಒಂದು ಬಾಕ್ಸು. ಸ್ಕೂಲ್ ಆಯ್ತು. ಅಂಚನ ಯಾವ್ದು ಅಂಚನ ಹೇಳು? ನೋಡಿಲ್ಲ ಏನೇನು. ಡೈನೋ ಇದೆ. ಸರಿ, ಇವಾಗ ಸ್ಕೂಲಲ್ಲಿ ಮ್ಯಾಮ್ ನಿನ್ಗೇನಂದ್ರು? ಮ್ಯಾಮ್ ಏನಂದ್ರು ಹೇಳು? ತೆಗಿಬೇಡ ನೀನು, ಬಂದ್ಬಿಡುತ್ತೆ ಎಲ್ಲ. ಅಲ್ಲಿ ನೋಡು, ಬಂದ್ಬಿಡುತ್ತೆ. ಇಲ್ಲಿ ನೋಡು. ಸ್ಕೂಲಲ್ಲಿ ಮ್ಯಾಮ್ ಏನಂದ್ರು ನಿಂಗೆ? ಅಲ್ಲ, ನಿಂಗೆ ಹೆಂಗಿರ್ತೀಯ ಅಂತ ಹೇಳಿದ್ರು. ಆಮೇಲೆ ಏನಂದ್ರು? ಹಾಂ, ನಿನ್ನ ಗುಡ್ ಬಾಯ್ ಅಂದ್ರೆ ಬ್ಯಾಡ್ ಬಾಯ್ ಅಂದ್ರ? ಹಾಂ, ಕರೆಕ್ಟಾಗಿ ಹೇಳೋ. ಗಮನ ಎಲ್ಲ ಎಲ್ಲಿದೆ? ಇನ್ಯಾವಾಗ ರೀತಿಯಾಗಿ ಹೇಳಿಸ್ತೀನಿ. ಫುಲ್ ಸ್ಟೋರಿ ಹೇಳ್ತಾನೆ ಕಳ್ಳ. ನಾನು ಅನ್ಸ್ತೀನಿ ನಿಂಗೆ ಬರಲ್ಲ. ನಾನು ತಕ್ಕೊಡ್ತೀನಿ.